ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಸುಪ್ರೀತ್ ಅನಂತಸ್ವಾಮಿ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರುವಂತಹ ಲೇಔಟಿನ ಹೆಸರು ಪ್ರಿಷಾ ಟೆಂಪಲ್ ಫ್ರಂಟ್ ಅಂತ. ಇನ್ನೊಮ್ಮೆ ಹೇಳ್ತೀನಿ, ಮೈಸೂರು ಬೋಗಾದಿ ರಸ್ತೆಯಲ್ಲಿರುವಂತಹ ಪ್ರಿಷಾ ಟೆಂಪಲ್ ಫ್ರಂಟ್ ಅಂತ ಈ ಲೇಔಟಿನ ಹೆಸರು. ಮೈಸೂರು ಮಧ್ಯಭಾಗದಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 12 ಕಿಲೋಮೀಟರ್ ಆಗುತ್ತೆ. ಪ್ಯಾಲೇಸಿಂದ 12 ಕಿಲೋಮೀಟರ್ಸಲ್ಲಿ ಇರುವಂತಹ ಪ್ರಿಷಾ ಟೆಂಪಲ್ ಫ್ರಂಟ್ ಇದು ಒಂದು ಮೂಡ ಅಪ್ರೂವ್ಡ್ ಲೇಔಟ್ ಆಗಿದ್ದು ನಿವೇಶನಗಳು ದೊರೆಯುತ್ತದೆ. ಅಂದರೆ ಸೈಟ್ಸ್ ಫಾರ್ ಸೇಲ್. ಮೈಸೂರು ಬೋಗಾದಿ ರಸ್ತೆ ಉಯಿಲಾಳಿಗೆ ಹೋಗುವಂತಹ ದಾರಿ ನೋಡಿ, ಉಯಿಲಾಳ್ ರೋಡ್ ತೋರಿಸ್ತೀನಿ. ಏನು ನಿಮಗೆ ಇವಾಗ ನಾನು ನಿಂತಿದ್ದೀನಿ, ದಿಸ್ ಈಸ್ ದಿ ಪೆರಿಫರಲ್ ರೋಡ್ ಆರ್ ನೆಕ್ಸ್ಟ್ 100 ಫೀಟ್ ರೋಡು ಇದಾಗಲಿದೆ. ಸೊ ನಿಮ್ಮ ಫ್ಯೂಚರ್ಲಿ ನಮಗೆ ಒಂದು ಹೈವೇಗೆ ಆ್ಯಕ್ಸಸ್ ಇರಬೇಕಾಗಿರುವಂತಹ ದೊಡ್ಡ ರೋಡಿನಲ್ಲಿ ಅಟ್ಯಾಚ್ ಆಗಿರುವಂಥ ಸೈಟ್ ಬೇಕಿದ್ದಲ್ಲಿ ನೋಡಿ ಇಲ್ಲಿದೆ. ಎಕ್ಸಾಕ್ಟ್ಲಿ ಇಲ್ಲಿಂದ ಜಸ್ಟ್ ಅಬೌಟ್ 200 ಮೀಟರ್ಸಲ್ಲಿ ಪ್ರೆಸ್ಟೀಜ್ ಅವ್ರದ್ದು ಸಹ ಅತಿ ಶೀಘ್ರದಲ್ಲೇ ಪ್ರಾಜೆಕ್ಟ್ ಬರ್ತಾ ಇದೆ. ಸೊ ದಿಸ್ ಇಸ್ ದಿ ಲೇಔಟ್. ಬೋಗಾದಿ ರಿಂಗ್ ರೋಡಿಂದ ದಿಸ್ ಲೊಕೇಶನ್ ಈಸ್ ಅಬೌಟ್ 6 ಕಿಲೋಮೀಟರ್ಸ್. ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ಅಂದರೆ ಲ್ಯಾಂಡ್ ಮಾರ್ಕ್ ಹೇಳ್ತೀನಿ. ಲೆಟಸ್ ಕನ್ಸಿಡರ್ SJCE ಕಾಲೇಜ್ ಅಥವಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್, ಇದೆರಡು ಭಾಳ ಗೊತ್ತಿರುವಂತಹ ಜಾಗ. ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ ನಮಗೆ ಗೊತ್ತಾಗ್ತಾ ಇಲ್ಲ ಅಂದರೆ JCE ಕಾಲೇಜು, ಜಯಚಾಮರಾಜ ಕಾಲೇಜ್ ಆಫ್ ಇಂಜಿನಿಯರಿಂಗು, ಅಥವಾ ಯು ಕ್ಯಾನ್ ಟೇಕ್ ಇಟ್ ಆಸ್ ಸ್ಪೀಚ್ ಆ್ಯಂಡ್ ಹಿಯರಿಂಗಿಂದ ಅಬೌಟ್ 6 ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ. ನಾನು ಭಾಳಷ್ಟು ಲೇಔಟ್ಗಳು ವೀಡಿಯೋ ಮಾಡಬೇಕಾದ್ರೆ ಒಂದು ವಿಚಾರವಾಗ ಭಾಳ ಸ್ಪಷ್ಟೀಕರಣ ಕೊಡಲಿಕ್ಕೆ ಬಯಸ್ತೀನಿ. ಏನಂದರೆ ಮೆಟೀರಿಯಲ್ ದಟ್ ದೇ ಯೂಸ್ ಟು ಕನ್ಸ್ಟ್ರಕ್ಟ್ ದ ಲೇಔಟ್, ಅಂದರೆ ಇದನ್ನು ಡೆವಲಪ್ ಮಾಡಲಿಕ್ಕೆ ಏನೇನು ಮೆಟೀರಿಯಲ್ಗಳನ್ನ ಯೂಸ್ ಮಾಡ್ತಾರೆ ಮತ್ತು ಅದರ ಡ್ಯೂರೇಬಿಲಿಟಿ. ಈಗ ನಾವು ಸಿಮೆಂಟ್ ರೋಡ್ ಅಂತ ಹೇಳ್ತೀವಿ. ವೈ ಡು ವಿ ನೀಡ್ ಸಿಮೆಂಟ್ ರೋಡ್ಸ್ ಅನ್ನೋದು ಒಂದು ಭಾಳ ಜನ ಪ್ರಶ್ನೆ ಇರುತ್ತೆ. ಟಾರ್ ರೋಡು ಚೆನ್ನಾಗಿರುತ್ತೆ, ಟಾರ್ ರೋಡ್ ಏನಾಗುತ್ತಾ? ಟಾರ್ ರೋಡ್ ಏನೂ ಆಗಲ್ಲ. ಒನ್ಸ್ ದಿ ಟೆಕ್ನಾಲಜಿ ಎನ್ಹ್ಯಾನ್ಸಸ್, ಅಂದರೆ ನಾವು ಟೆಕ್ನಾಲಜಿ ಎನ್ಹ್ಯಾನ್ಸ್ ಆಗ್ತಾ ಟಾರ್ ರೋಡ್ ಯಾಕೆ ಬೇಡ, ಸಿಮೆಂಟ್ ರೋಡ್ ಯಾಕೆ ಬೇಕು ಅನ್ನೋ ಪ್ರಶ್ನೆ ಒಂದು ಬರುತ್ತೆ. ಸ್ನೇಹಿತರೆ ನೋಡಿ, ಇವತ್ತಿನ ದಿವಸದಲ್ಲಿ ಈಗ ಈ ಲೇಔಟಲ್ಲಿ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಇಲ್ಲಿ ಯಾವುದೇ ಥರ ಇನ್ನೂ ಮನೆಗಳು ಬಂದಿಲ್ಲ. ಮನೆಗಳು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಹೆವಿ ವೆಹಿಕಲ್ಸು ಏನಕ್ಕೆ ಬರುತ್ತೆ? ಸಿಮೆಂಟು, ಜಲ್ಲಿ, ಬ್ರಿಕ್ಸು, ಕಬ್ಬಣ ಇವೆಲ್ಲ ತೊಗೊಂಡು ಬರುತ್ತೆ. ಪ್ರಾಬ್ಲಿ 6 ವೀಲರ್ ಬರ್ಬೋದು, 8 ವೀಲರ್ ಬರ್ಬೋದು. ಇಲ್ಲಿ ಓಡಾಟ ಜಾಸ್ತಿ ಆಗುತ್ತೆ. ಏನಕ್ಕೆ? ಮೆಟೀರಿಯಲ್ ತಂದು ಹಾಕೋದು, ಎಕ್ಸಿಟ್ ಆಗುವಂಥ ಕೆಲಸ ನಡೀತಿರುತ್ತೆ. ಆವಾಗ ಡ್ಯಾಮೇಜ್ ಆಗುವಂತಹ ಸರ್ಕಮ್ಸ್ಟೆನ್ಸಸ್ ಇರುತ್ತೆ, ಅಂದರೆ ರೋಡು ಹಾಳಾಗುವಂತಹ ಸರ್ಕಮ್ಸ್ಟೆನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಟಾರ್ ರೋಡನ್ನು ಇತ್ತೀಚೆಗೆ ಇದನ್ನು ಬಳಸ್ತಾ ಇದ್ದಾರೆ. ನೆಕ್ಸ್ಟು ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಏನಕ್ಕೆ ಮಾಡಬೇಕು, ಎಲ್ಲ ಒಳಗೆ ಮಾಡಿದ್ರೆ ಆಗುತ್ತೆ ಅನ್ನೋ ಇನ್ನೊಂದು ಪ್ರಶ್ನೆ ಇರುತ್ತೆ. ನನ್ನ ಪ್ರಕಾರ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಏನಕ್ಕೆ ಮಾಡ್ತಾರೆ ಅಂದರೆ, ಹೈ ರೈಸ್ ಬಿಲ್ಡಿಂಗ್ಗಳನ್ನ ಕಟ್ತೀವಿ. ಈಗ ಫಾರ್ ಎಕ್ಸಾಂಪಲ್ 30-40ಲೇ ಇವತ್ತಿನ ದಿವಸದಲ್ಲಿ 3 ರಿಂದ 4 ಫ್ಲೋರ್ನ ಕಟ್ಟುವಂತಹ ನಾವು ಸಿಚುವೇಷನ್ಗಳನ್ನ ನೋಡಿರ್ತೀವಿ. ಆವಾಗ ಯೂಶ್ವಲಿ ಬಾಲ್ಕನಿಯ ಮುಂದೆ ನಿಮಗೆ ಹೈ ವೋಲ್ಟೇಜ್ ಕರೆಂಟ್ಗಳು ಪಾಸ್ ಆಗುವಂಥದ್ದು ಇರುತ್ತೆ. ಅಕಸ್ಮಾತ್ ಮಕ್ಕಳು ಟಚ್ ಆಗ್ಬೋದು, ಮಕ್ಕಳು ಕೈ ಹಾಕ್ಬೋದು, ಅಥವಾ ಬಟ್ಟೆ ಹಾರೋದಾಗಾರ ಎಳ್ಕೊಳಕ್ಕೆ ಹೋಗೋದಿರ್ಬೋದು. ಈ ಥರದ್ದಂಥ ಸಿಚುವೇಷನ್ ಬರುತ್ತೆ. ಅಂಡರ್ಗ್ರೌಂಡ್ ಕೇಬಲಿಂಗ್ ಸಿಸ್ಟಮ್ ಒನ್ ಆಫ್ ದ ಇಂಪಾರ್ಟೆಂಟ್. ಏನಕ್ಕೆ ಅಂದರೆ ಆಕ್ಸಿಡೆಂಟ್ಸ್ಗಳು ಆಗಲ್ಲ, ಎಲ್ಲ ಅಂಡರ್ಗ್ರೌಂಡಲ್ಲಿ ಇರುತ್ತೆ. ಮೇಂಟೆನೆನ್ಸ್ ಈಸಿ. ಮತ್ತು ಗಾಳಿ ಬಂದಾಗ ಲೈಟ್ ಕಂಬಗಳು ಸ್ಲೈಡ್ ಆಗುವಂಥ ವ್ಯವಸ್ಥೆಗಳಿರುತ್ತೆ, ಪ್ರಾಬ್ಲಮ್ಗಳಿರುತ್ತೆ. ಸೊ ಆ ಥರ ಆಗಲ್ಲ ಅಂಡರ್ಗ್ರೌಂಡ್. ಎಲ್ಲ ನೀವು ನೋಡ್ಬೋದು ಈ ಲೇಔಟ್ನಲ್ಲಿ ದೇ ಹ್ಯಾವ್ ಪುಟ್ ಆಲ್ ದಿ ಸ್ಟ್ರೀಟ್ ಲೈಟ್ಸ್ ಮಾತ್ರ ನಿಮಗೆ ಕಾಣಬರುತ್ತೆ. ಇನ್ನೆಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ನ ಮಾಡಿದ್ದಾರೆ. ನೆಕ್ಸ್ಟು ಎಲ್ಲೂ ಸಹ ನಿಮಗೆ ಮೋರಿ ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿರುತ್ತಂತ ಬಿಟ್ಟು ಏನು ನಮಗೆ ರೈನ್ ವಾಟರ್ ಡ್ರೈನ್ ಎಕ್ಸಿಟ್ ಆಗಬೇಕು ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ. ಯಾಕೆ ಕ್ಲೋಸ್ ಮಾಡಿದರೆ? ಮಳೆ ನೀರು ಮಾತ್ರ ಒಳಗೆ ಹೋಗಬೇಕು. ಆಚೆ ಇರುವಂತಹ ಈ ಮರಗಳಿಂದ ಬೀಳುವಂಥ ಕಸ ಇರ್ಬೋದು, ಮತ್ತು ಮನೆ ಕಟ್ಟಬೇಕಾದ್ರೆ ಬೀಳುವಂಥ ಡಬ್ರೀಸ್ ಇರ್ಬೋದು, ಯಾವುದೂ ಸಹ ಮೋರಿ ಒಳಗೆ ಹೋಗಿ ಕಟ್ಕೊಳ್ಳಲ್ಲ, ಸೇರ್ಕೊಳ್ಳಲ್ಲ, ಸ್ಯೂವೇಜ್ ಪ್ರಾಬ್ಲಮ್ ಆಗಲ್ಲ ಅನ್ನೋದಕ್ಕೆ ನೋಡಿ ಈ ಥರ ಇದೆಲ್ಲ ಮೋರಿ. ಏನು ಹೋಲ್ಗಳು ಕಾಣ್ತಾ ಇದೆ, ಮಳೆ ನೀರುಗಳು ಇಲ್ಲಿಗೆ ಬಿದ್ದು ಇದರಿಂದ ಕ್ಲೀನಾಗಿ ಎಕ್ಸಿಟ್ ಆಗುತ್ತೆ. ಎಲ್ಲೂ ಸಹ ನಿಮಗೆ ಡ್ರೈನಲ್ಲಿ ಕಂಜೆಷನ್ ಇಲ್ಲದೆ ಇರೋ ಥರ ಮಾಡಿದ್ದಾರೆ. ನೆಕ್ಸ್ಟು ಎಕ್ಸಿಟ್ ಲೈನ್ ಫ್ರಮ್ ಮನೆಗಳು ಕಟ್ಟಿದಾಗ ಸ್ಯೂವೇಜ್ ವಾಟ್ರೆಲ್ಲ ಎಕ್ಸಿಟ್ ಆಗಬೇಕು. ಅದಕ್ಕೂ ಸಹ ಕ್ಲೀನಾಗಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಮಾಡಿದರೆ, ಒಂದು ಪಿಟ್ ಮಾಡಿರುತ್ತೆ, ಅಲ್ಲಿಗೆ ಹೋಗಿ ಎಲ್ಲ ಮನೆಯಿಂದ ಬರುವಂಥ ವೇಸ್ಟ್ ನೀರೆಲ್ಲವೂ ಇದಕ್ಕೆ ಸೇರಿಕೊಳ್ಳುತ್ತೆ. ನೆಕ್ಸ್ಟು ಏನು ನಾವು ಈ
ಮಾರ್ಕಿಂಗ್ ಆಫ್ ದ ಸೈಟ್ಸ್ ಬನ್ನಿ ತೋರಿಸ್ತಾ ಹೋಗ್ತೀನಿ. ವಾಟ್ ಇಸ್ ಮಾರ್ಕಿಂಗ್ ಆಫ್ ದ ಸೈಟ್ ಅಂದರೆ ಉದ್ದ ಮತ್ತು ಅಗಲನ ಡಿಫೈನ್ ಮಾಡುವಂತಹ ಏನು ಕಲ್ಲುಗಳನ್ನ ಹಾಕಿದರೆ ವೆರಿ ಕ್ಲಿಯರ್ಲಿ ಶೋನ್. ಬ್ಲೂ ಕಲರ್ ಏನು ಕಲ್ಲುಗಳಿದೆ ದಟ್ ಇಸ್ ಡಿಫೈನ್ಡ್ ಫಾರ್ ಯುವರ್ ಶೋಯಿಂಗ್ ದಿ ಸೈಜ್, ಉದ್ದ ಮತ್ತು ಅಗಲವನ್ನು, ವಿಸ್ತೀರ್ಣವನ್ನು ಮತ್ತು ಅದರ ಲೊಕೇಶನ್ ಎಲ್ಲಿಗೆ ನಿಲ್ಲುತ್ತೆ ಅನ್ನೋದನ್ನು ಸಹ ಕ್ಲಿಯರಾಗಿ ನಾವಿಲ್ಲಿ ನೋಡಬಹುದು. ನಾನು ಮೈಸೂರಲ್ಲಿ ಇನ್ವೆಸ್ಟ್ ಮಾಡಬೇಕು, ಆಧುನಿಕ ತಂತ್ರಜ್ಞಾನ ಮತ್ತು ಲೊಕ್ಯಾಲಿಟಿ ಎರಡು ಆಧುನಿಕ ತಂತ್ರಜ್ಞಾನ ಅಂದರೆ ಇದೆಲ್ಲ ಹೇಳಿದೆ, ಇವೆಲ್ಲವೂ ಇರಬೇಕು ಮತ್ತು ಲೇಔಟ್ ಆಕ್ಸೆಸಿಬಿಲಿಟಿ ಚೆನ್ನಾಗಿರಬೇಕು. ಇದೆರಡೂ ಇರುವಂತಹ ಇದು ಪ್ರಿಷಾ ಟೆಂಪಲ್ ಫ್ರಂಟ್ ಅಂತ, ದಿಸ್ ಇಸ್ ದ ಮೂಡಾ ಅಪ್ರೂವ್ಡ್ ಲೇಔಟ್, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದಿತವಾಗಿರುವಂತಹ ಲೇಔಟಲ್ಲಿ ಸೈಟ್ ಸೇಲ್ಗಿದೆ. ಸ್ನೇಹಿತರೆ, ನಾನು ಈ ಲೊಕ್ಯಾಲಿಟಿ 12 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದೀನಿ, ರಿಂಗ್ ರೋಡಿಂದ 6 ಕಿಲೋಮೀಟರ್ ಆಗುತ್ತೆ ಅಂತ ಹೇಳಿದ್ದೀನಿ. ಹೇಗೆ ಲೇಔಟ್ನ ಡೆವಲಪ್ ಮಾಡಿದ್ದಾರೆ ಅಂತ ಸಹ ತಮಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೀನಿ. ರೋಡ್ ಇರ್ಬೋದು, ಡ್ರೈನೇಜ್ ಇರ್ಬೋದು, ಎಲೆಕ್ಟ್ರಿಸಿಟಿ, ಪಾರ್ಕ್ ಸಹ ಒಂದು ಸರಿ ತೋರಿಸ್ಬಿಡ್ತೀನಿ ನೋಡಿ. ಪಾರ್ಕು CA ಅಂದರೆ ಕಾಮನ್ ಎಮ್ಯುನಿಟೀಸ್, ಅದಕ್ಕೂ ಸಹ ಬೋರ್ಡನ್ನು ಕ್ಲೀನಾಗಿ ಹಾಕಿದ್ದಾರೆ. ಪಾರ್ಕು CA ಎಲ್ಲ ಮಾಡಿರುವಂತಹ ಫ್ಲ್ಯಾಟಾಗಿ ಟಪೋಗ್ರಫಿ ಬಗ್ಗೆ ಭಾಳಷ್ಟು ಜನ ಕೇಳ್ತಾರೆ. ನೀವು ಸೈಟ್ ತೋರಿಸ್ಬಿಟ್ರೆ ಸೈಟು ಲೇಔಟು ಸ್ಟ್ರೈಟ್ ಆಗಿದೆಯಾ ಅಂದರೆ ಫ್ಲ್ಯಾಟ್ ಆಗಿದೆಯಾ, ಅಗ್ಗು ತಗ್ಗುಗಳಿದೆಯಾ, ಹೌದು ಟಪೋಗ್ರಫಿ ಅಂತ. ಎಕ್ಸಾಕ್ಟ್ಲಿ ಈ ಲೇಔಟು ಫ್ಲ್ಯಾಟ್ ಆಗಿರುವಂತಹ ಲೇಔಟ್ ಆಗಿರುತ್ತೆ. ವೀಕ್ಷಕರೇ, ಇದ್ರ ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ನಿವೇಶನಗಳ ರೇಟ್ ಎಷ್ಟು ಭಾಳಷ್ಟು ಜನ ಕೇಳುವಂಥ ಇನ್ನೊಂದು ವಿಚಾರ, ಡಿಸ್ಕ್ರಿಪ್ಷನಲ್ಲಿ ಇದರ ರೇಟನ್ನು ನಾನು ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಆಸಕ್ತರು ನೋಡಿಬಿಟ್ಟು ಏನು ಫೇಸಿಂಗ್ ಸಿಗುತ್ತೆ, ಇದರ ಬೆಲೆ ಎಷ್ಟು ಅನ್ನೋದನ್ನು ಸಹ ಕೊಟ್ಟಿರ್ತೀನಿ. ಲೋನ್ ಬೇಕಾದರೆ ಖಂಡಿತವಾಗ್ಲೂ ಎಲ್ಲ ಬ್ಯಾಂಕಿಂದ ಸಾಲ ಸೌಲಭ್ಯ ಆಗುವಂತಹ ಲೇಔಟ್ ಇದು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮೀ. ಥ್ಯಾಂಕ್ ಯು.